ಆರೋಗ್ಯಕರ ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ. ಇವತ್ತು ಹೀರೆಕಾಯಿ ಹೆಸರುಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿ ಸ್ಕ್ರೀನ್ನಲ್ಲಿ ತಿಳಿಸಿದ್ದೀನಿ. ಇದೇ ರೀತಿ ಮುಂಚೆನೇ ರೆಡಿ ಮಾಡಿಟ್ಕೊಂಡ್ರೆ ಸಾಂಬಾರು ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಬೇಕಾಗುವ ಸಾಮಗ್ರಿ ಇವಾಗ ರೆಡಿ ಇದೆ. ಮೊದಲು ಹೆಸರುಕಾಳು ಮತ್ತು ಹೀರೆಕಾಯಿನ ಕುಕ್ಕರಲ್ಲಿ 1 ವಿಷಲಷ್ಟು ಬೇಯಿಸ್ಕೊಳ್ಳೋಣ. ತುಂಬ ಗಟ್ಟಿಗೆ ಬೇಡ, ತುಂಬ ಮೆತ್ತಗೂ ಬೇಡ. ಕಾಳು ಬೇಯೋದ್ರೊಳಗಡೆ ನಾವಿವಾಗ ಸಾಂಬಾರು ಖಾರಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಎಣ್ಣೆಗೆ ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ 5 ಹೋಳುಗಳನ್ನು ತೊಗೊಂಡಿದ್ದೀನಿ. ನೀವು ಇನ್ನೂ 2 ಎಕ್ಸ್ಟ್ರಾ ಬೇಕಂದರೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈರುಳ್ಳಿ ಗಡ್ಡೆ ಒಂದು ಪೂರ್ತಿ ಚಿಕ್ಕದು 4 ಹೋಳು ಮಾಡಿ ಹಾಕ್ಕೊಂಡಿದ್ದೀನಿ. ಕೆಂಪಾಗುವವರೆಗೂ ಹುರ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಕೊನೆಯಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ಮೊದಲು ಹುರ್ಕೊಂಡ್ರೆ ಒತ್ತ ಚಾನ್ಸ್ ಇರುತ್ತೆ, ಹಾಗಾಗಿ ಕೊನೆಯಲ್ಲಿ ಹುರ್ಕೊಳ್ಳಿ. ಎಣ್ಣೆ ಹಾಕ್ತೀನಿ. ಜೀರಿಗೆ ಕೊತ್ತಂಬರಿ ಬೀಜನ ಬೇರೆ ಪಾತ್ರೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಯಲ್ಲಿ ಹುರ್ಕೊಂಡ್ರೆ ಜಾರ್ಗೆ ಹಾಕ್ಕೋಬೇಕಾದ್ರೆ ಅಲ್ಲೇ ಅಂಟ್ಕೊಳ್ಳುತ್ತೆ, ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಆದರೆ ಸುಲಭ ಆಗುತ್ತೆ. ಒಗ್ಗರಣೆ ಮಾಡ್ಕೊಂಡಿರೋ ಪದಾರ್ಥನ ಜಾರ್ನಲ್ಲಿ ರುಬ್ಕೊಳ್ಳೋಣ. ಉಳಿದ ಪದಾರ್ಥ ಎಲ್ಲದನ್ನು ಸ್ಕ್ರೀನ್ನಲ್ಲಿ ತಿಳಿಸಿದ್ದೀನಿ. ಇವಾಗ ಕಾಳನ್ನು ಬಸ್ದಿಟ್ಕೊಂಡಿರೋ ನೀರಿಗೆ ಮಿಕ್ಸಿಲಿ ರುಬ್ಕೊಂಡಿರೋ ಸಂಪೂರ್ಣ ಮಿಶ್ರಣನ ಹಾಕ್ಕೋಬೇಕು. ಜಾರಲ್ಲಿ ಹಾಗೆ ಇತ್ತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುಲ್ಕಿ ಪೂರ್ತಿ ಹಾಕಿ, ಒಂದು ವೇಳೆ ಗಟ್ಟಿ ಇತ್ತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುಲ್ಕಿ ನಂತರ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದಷ್ಟು ರುಚಿ ಇರುತ್ತೆ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಮುದ್ದೆ ಅನ್ನೋ ಜೊತೆಯಲ್ಲಿ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇವಾಗ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ನಂತರ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಜಾಸ್ತಿ ಎಣ್ಣೆ ಕೂಡ ಹಾಕಿಲ್ಲ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಉಪ್ಪು, ಕಲ್ಲುಪ್ಪನ್ನ ಪುಡಿ ಮಾಡಿ ಅದನ್ನೇ ಹಾಕಿದ್ದೀನಿ, ರುಚಿ ಇರುತ್ತೆ ಅಂತ. ಬೇಯಿಸ್ಕೊಂಡಿರೋ ಹೆಸರುಕಾಳು ಹೀರೆಕಾಯಿನ ಬಸ್ಬಿಟ್ಟು ಪಲ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಈ ರೀತಿ. ಎಣ್ಣೆನೂ ಜಾಸ್ತಿ ಇರಲ್ಲ. ನಂತರ ಕಾಯಿ ತುರಿನ ಹಾಕ್ಕೊಳ್ತೀನಿ. ಕಾಯಿ ತುರಿನ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈರುಳ್ಳಿ ಒಗ್ಗರಣೆ ಆದ ನಂತರ ಕೂಡ ಹಾಕೋಬೋದು. ಈ ರೀತಿಯೂ ಚೆನ್ನಾಗೇ ಇರುತ್ತೆ. ಹೀರೆಕಾಯಿ ಹೆಸರುಕಾಳು ಬಸ್ಸಾರು ಇವಾಗ ಮುದ್ದೆ ಅಥವಾ ಅನ್ನದ ಜೊತೆಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಂಚ್ಕೊಳ್ಳೋದಕ್ಕೆ ಕಾಳು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಧನ್ಯವಾದಗಳು.